ಫೇವ್ರೆಟ್ ಹೀರೋ? ಡಿ ಬಾಸ್. ಓಕೆ, ಡಿ ಬಾಸ್ ಬಗ್ಗೆ ಹೇಳಿ, ಏನು ಹೇಳ್ತೀವಿ? ಅವ್ರು ನನಗೆ ಚಿಕ್ಕ ವಯಸ್ಸಿಂದ ಇಷ್ಟ. ಅಂದರೆ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದು ನಾನು. ಮೇ ಬಿ ಈ ಇಂಡಸ್ಟ್ರಿಗೆ ಬರಬೇಕು ಅಂತ ಅನಿಸಿದ್ದು ಮೇ ಬಿ ಅವ್ರನ್ನ ನೋಡ್ತಾ ನೋಡ್ತಾ ನಾನು ಟಿ ವಿಲಿ ಕಾಣಿಸ್ಕೋಬೇಕು, ನಾನು ಈ ಥರ ಬರಬೇಕು, ಈ ಥರ ಅನ್ಸೋದಕ್ಕೆ ಶುರುವಾಯಿತು. ಮೇ ಬಿ ಈ ಜರ್ನಿ ಶುರು ಆಗೋದಕ್ಕೆ ಅವರು ಒಂದು ರೀಸನ್. ನಿಮ್ಮ ಫೇವ್ರೆಟ್ ಹೀರೋಯಿನ್? ಯಾರಿರ್ಬೋದು ಗೆಸ್ ಮಾಡಿ. ಹಳೆ ಹೀರೋನ ಹೊಸ ಹೀರೋನ? ಹಳೆ ಹೀರೋಯಿನ್ ಅಂದರೆ ನನಗೆ ರೇಖಾ ಅವ್ರು ತುಂಬ ಇಷ್ಟ. ಸಖತ್ ಇಷ್ಟ ನನಗೆ ಅವ್ರದ್ದು. ಲೈಕ್ ಯಾವಾಗಲೂ ರೇಖಾ ಅವ್ರನ್ನ ಇನ್ಸ್ಪೈರ್ ಆಗುತ್ತೆ. ಲೈಕ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು. ಸೊ ಇವಾಗ ಅವ್ರನ್ನ ನಾವೆಲ್ಲೂ ನೋಡಿಲ್ಲ. ಮೇ ಬಿ ತಮಿಳಲ್ಲಿ ಇರ್ಬೋದು, ಮಾಡ್ತಿರ್ಬೋದು ಅವರು. ಬಟ್ ಕನ್ನಡದಲ್ಲಿ ನಮಗೆ ಅಣ್ಣವ್ರ ಜೊತೆ ಎಲ್ಲ ಸಿನಿಮಾ ಮಾಡ್ತಿದ್ರಲ್ಲ, ಸಖತ್ ಇಷ್ಟ ಅವ್ರು ನನಗೆ. ಅದಾದಮೇಲೆ ರಮ್ಯಾ ಅವ್ರು ಇಷ್ಟ. ಓಕೆ. ಕಾವ್ಯ ಅವರ ಕ್ರಶ್ ಯಾರು? ಕ್ರಶ್ಯ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲೂ ಯಾರಾದರೂ? ಅಲ್ಲ. ಇಲ್ಲ ಇಲ್ಲ, ಆ ಥರ ಯಾರೂ ಇಲ್ಲ. ನನಗೆ ಯಶ್ ಅವ್ರ ಮೇಲೆ ಕ್ರಶ್ಶು. ಅದು ಬಿಟ್ಟು ಇಂಡಸ್ಟ್ರಿ ಬಿಟ್ಟು ಯಾರೂ ಆ ಥರ ಕ್ರಶ್ ಇಲ್ಲ. ಅದಕ್ಕೆ ಕೇಳಿದೆ ಇಂಡಸ್ಟ್ರಿ ಇಲ್ಲ ಅಲ್ವಾ ಅಂತ. ಓಕೆ. ಇದು ಈಗ ನಾರ್ಮಲ್ ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ. ಮದುವೆ ಯಾವಾಗ ಅಂತ ಯಾರು ಪ್ರಶ್ನೆ ಕೇಳಲ್ವಾ ನಿಮ್ಮ ಹತ್ರ? ಅಯ್ಯೋ, ತುಂಬ ಜನ ಕೇಳ್ತಾರೆ. ನಾನು ಇವಾಗ ಅದಕ್ಕೆ ಫ್ಯಾಮಿಲಿ ಫಂಕ್ಷನ್ಗೆ ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ಏನು ಹೇಳೋದು ಅಂತ ಗೊತ್ತಾಗಲ್ಲ ನಮಗೆ. ಹೇಗೆ ಇವಾಗ ನಾನು ಮದುವೆ ಆಗೋದಕ್ಕೆ ರೆಡಿ ಇದ್ದೀನಿ, ಹುಡುಗ ಸಿಗ್ತಿಲ್ಲ, ನಾನೇನು ಮಾಡಲಿ? ನಾನೇನು ಮಾಡೋಕ್ಕೆ? ಅವಾಗ ನಾನು ರೆಡಿ ಇರಲಿಲ್ಲ. ಅವಾಗ ಎಷ್ಟೊಂದು ಜನ ಪ್ರಪೋಸ್ ಮಾಡ್ತಿದ್ರು, ನಾನು ಇಲ್ಲಿ ಬ್ಯುಸಿ ಇದ್ದೆ, ರಿಜೆಕ್ಟ್ ಮಾಡ್ತಾಯಿದ್ದೆ. ಇವಾಗ ಯಾರಾದರೂ ಪ್ರಪೋಸ್ ಮಾಡಲಿ ಅನ್ನಿಸ್ತಿದೆ. ಎಲ್ಲರೂ ಕಮಿಟ್ ಆಗ್ಬಿಟ್ಟಿದ್ದೀನಿ ಅಂತ ಯಾರೂ ಮಾಡ್ತಿಲ್ಲ. ನೋಡಿ ಯಾರಾದರೂ ಅಪ್ಲಿಕೇಶನ್ ಹಾಕಿ ಕಾವ್ಯ ಅವ್ರು ರೆಡಿ ಇದ್ದಾರೆ? ಇಲ್ಲ ಇಲ್ಲ, ಅಂದರೆ ಗೊತ್ತಿಲ್ಲ. ಅದೆಲ್ಲ ಡೆಸ್ಟಿನಿ ಅಲ್ವಾ, ಯಾವಾಗ ಆಗಬೇಕು ಆವಾಗಲೇ ಆಗೋದು. ನಾವು ಏನೇ ಅಂದ್ಕೊಂಡ್ರೂ ಅದಾಗಲ್ಲ, ನೋಡೋಣ. ಬಟ್ ಓಕೆ, ನಾನು ರೆಡಿ ಇದ್ದೀನಿ. ಇವಾಗ ಮನ್ಸು ಬಂದಿದೆ ನನಗೆ, ಓಕೆ ಮದುವೆ ಆಗಬೇಕು, ನಾನು ಒಂದು ಲೈಫ್ ಕಟ್ಕೋಬೇಕು ಈ ಥರ.